my dear friends, welcome back to my channel. ಇವತ್ತದ ಸ್ಯಾಟರ್ಡೇದು ಮಾರ್ನಿಂಗ್ ಟು ಆಫ್ಟರ್ನೂನ್ ಒಳಗೆ ನಂದು ಬಿಸಿ ರೂಟೀನ್ ನಿಮ್ಮ ಜೊತೆಗೆ ಶೇರ್ ಮಾಡಕ್ಕಿದ್ದೀನಿ. ಬಿಸಿ ರೂಟೀನ್ ಅನ್ಬಹುದು. ನನಗೆ ಎಲ್ಲಾ ದಿನದಕ್ಕಿಂತ ಮಂಡೇ ಟು ಫ್ರೈಡೇ ಅನ್ಕೊಳ್ರಿ, ಎಲ್ಲಾ ದಿನದಕ್ಕಿಂತ ನನಗೆ ಸ್ಯಾಟರ್ಡೇ ಒಂದು ಸ್ವಲ್ಪ ಜಾಸ್ತಿನ ಕೆಲಸ ಇರ್ತಾವ. ಅವೇನಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಕ್ಕಿದ್ದೀನಿ. ಚಿಕ್ಕ ಪುಟ್ಟನ ಕೆಲಸ ಇರ್ತಾವ, ಬಟ್ ಮಾಡಬೇಕು ಅಂತ ಕೆಲಸ ಇರ್ತಾವ. ಅವೇನೇನಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡಕ್ಕಿದ್ದೀನಿ. ಇನ್ನು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡೋದಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಹಂಗ ಹೊರಗ ಮಳಿನೂ ಬರತ್ತದ, ಭಾಳ ಥಂಡಿನೂ ಅದ ಬೆಂಗಳೂರು ಒಳಗ. ನಿಮ್ಮೂರೊಳಗೆ ಮಳಿ ಅದ, ಥಂಡಿ ಅದ ಏನಂತ ನನಗೆ ಖಂಡಿತ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಸೊ ಬರೀ ಫಟಾಫಟ್ ಅಂತ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ ಬ್ರೇಕ್ಫಾಸ್ಟಿಗೆ ನಾನು ಸ್ಯಾಂಡ್ವಿಚ್ ಮಾಡಿದ್ದೆ. ಮಿಕ್ಸ್ ವೆಜ್ ಸ್ಯಾಂಡ್ವಿಚ್, ಮಿಕ್ಸ್ ಎಲ್ಲ ವೆಜಿಟೇಬಲ್ಸ್ ಏನೇನಿದ್ದು ಮನೆಯೊಳಗೆಲ್ಲ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಚೀಸ್ನು ಹಾಕಿದ್ದೀನಿ. ನಾರ್ಮಲ್ ಬ್ರೆಡ್ ಬೇಕ್ರಿ ಒಳಗೆ ಏನು ಸಿಗ್ತಿತ್ತಲ್ಲ ಆ ಬ್ರೆಡ್ಲೇ ಮಾಡಿದ್ದೀನಿ. ಇದೇನು ಸ್ಯಾಂಡ್ವಿಚ್ ಬ್ರೆಡ್ ಅಲ್ಲ, ಅದ್ರ ಭಾಳ ಚೆನ್ನಾಗಾಗಿದ್ದು ಸ್ಯಾಂಡ್ವಿಚ್. ಇದು ನನ್ನ ಮಗನ ಬಾಕ್ಸಿಗೆ ಕೊಡೋಕೆ ರೆಡಿ ಮಾಡಿದ್ದೀನಿ. ಈಗ ಅವನ್ನ ಕಳಿಸಿ ಆದಮೇಲೆ ಬೇರೆ ಎಲ್ಲ ಕೆಲಸ ಮಾಡ್ಕೊಳ್ಳೋದು. ಇವತ್ತು ಹಸ್ಬೆಂಡ್ನು ಬೇಗ ಹೋದರು. ಮಗ ಅಂದರೆ 7 ಗಂಟೆಗೆ ಹೋಗ್ತಾನೆ, ಹಸ್ಬೆಂಡ್ 8 ಗಂಟೆಗೆ ಹೋದರು. ಅವ್ರು ಹೋಗಿ ಆದಮೇಲೆ ನಾನು ಇವತ್ತೆಲ್ಲ ಹಾಸಿಗೆ ಬ್ಲ್ಯಾಂಕೆಟದು ಮಡ್ಚೋದು, ಬೆಡ್ಶೀಟ್ ಎಲ್ಲ ಹಾಸ್ಕೊಳ್ಳೋದು ಮಾಡತ್ತೀನಿ. ಆ್ಯಕ್ಚುಲಿ ಇವನ್ನೆಲ್ಲ ಬೆಳಗ್ಗೆ ಬೇಗ ಮಾಡ್ಕೊಂಡಿರ್ತೀನಿ, ಬಟ್ ಇವತ್ತು ಅವ್ರು ಬೇಗ ಹೋಗೋರು ಇದ್ರು ಅಂಥೇಳಿ ಅವ್ರದ್ದೆಲ್ಲ ತಯಾರಿ ಮಾಡೋದಾಗಿ ಹೋಯಿತು. ಸೊ ಇದನ್ನು ಮಾಡ್ಕೊತೀನಿ. ನಾನು ಬೆಳಗ್ಗೆ ಬೇಗ ಮಾಡ್ಕೊತೇನಲ್ಲ, ನನಗೆ ಭಾಳ ಫ್ರೆಶ್ ಅನ್ನಿಸ್ತದೆ, ಚಲೋ ಅನ್ನಿಸ್ತದೆ. ಬೇಗ ನಾವು ಎದ್ದ ತಕ್ಷಣ ಫೋಲ್ಡ್ ಮಾಡಿ ಇಡಬೇಕು. ಬಟ್ ಸಮ್ಟೈಮ್ಸ್ ಈ ಬ್ಯುಸಿ ರೂಟೀನ್ ಒಳಗೆ ಟೈಮ್ ನಮಗೆ ಸಿಗೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಮಕ್ಕಳನ್ನ ಕಳಿಸೋದು, ಹಸ್ಬೆಂಡ್ನ ಆಫೀಸ್ ಕಳಿಸೋದು ಸಮ್ಟೈಮ್ಸ್ ಒಂದೊಂದು ಸಲ ಉಳಿದು ಹೋಗಿರ್ತೈತಿ. ಸೊ ಇವತ್ತು ನನಗೂ ಒಂದು ಸ್ವಲ್ಪ ಲೇಟ್ ಆಯಿತು ಇದೆಲ್ಲ ಮಾಡೋದಕ್ಕೆ. ನೋಡ್ರಿ, ಈ ಥರ ಎಲ್ಲ ಕ್ಲೀನಾಗಿ ಮಾಡಿ ಇಟ್ಮೇಲೆ ಎಷ್ಟು ಫ್ರೆಶ್ ಅನ್ನಿಸ್ತೈತಿ. ನನಗಂದ್ರೂ ಭಾಳ ಖುಷಿ ಸಿಗ್ತೈತಿ. ನೀಟಾಗಿ ಇದ್ದಿರ್ಬೇಕು. ನನಗೆ ಮನಿ ಆಯಿತು, ಯಾವುದೇ ಒಂದು ವಸ್ತು ಅದ್ರ ಪ್ಲೇಸ್ ಒಳಗೆ ಅದು ನೀಟಾಗಿ ಇರಬೇಕು, ಅವಾಗ ಭಾಳ ಖುಷಿ ಅನ್ನಿಸ್ತೈತಿ ನನಗೆ. ಈಗ ನಾನು ಬಂದೇನಿ ಯುಟಿಲಿಟಿಗೆ ಮಷಿನ್ಗೆ ಬಟ್ಟೆ ಹಾಕಕ್ಕೆ. ನಾನು ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ದಿನ ಬಟ್ಟೆ ವಾಶ್ ಮಾಡೋದಿಲ್ಲ. ಹೀಗಾಗಿ ಶನಿವಾರ ದಿನ ಏನಿರ್ತಾವಲ್ಲ ಸ್ವಲ್ಪ ಬಟ್ಟೆ ಜಾಸ್ತಿ ಇರ್ತಾವೆ, ಶುಕ್ರವಾರ ವಾಶ್ ಮಾಡಿರೋದಿಲ್ಲ ಅಂತ 2 ಟ್ರಿಪ್ನೂ ಆಗ್ತಾವೆ ಒಂದೊಂದು ಸಾರಿ. ಆಮೇಲೆ ನಾನು ಕೆಲವೊಂದು ಬಟ್ಟೆ ಅಂದರೆ ಈಗ ನನ್ನ ಮಗನ ಯೂನಿಫಾರ್ಮ್ ಆಗಿರ್ಬೋದು, ಹಸ್ಬೆಂಡಂದು ವೈಟ್ ಶರ್ಟ್, ವೈಟ್ ಟೀ ಶರ್ಟ್ ಅಥವಾ ಬ್ಲ್ಯಾಕ್ ಪ್ಯಾಂಟ್ ಇವೆಲ್ಲ ಹ್ಯಾಂಡ್ ವಾಶ್ ಮಾಡ್ತೀನಿ. ಯಾಕಂತಂದ್ರೆ ಅವು ಮಷಿನ್ ಒಳಗೆ ವಾಶ್ ಅಷ್ಟು ಸರಿ ಆಗೋದಿಲ್ಲ. ಈಗ ಇಲ್ಲಿ ಮಷಿನ್ಗೆ ಏನು ಬಟ್ಟೆ ಹಾಕ್ತೇನಿಲ್ಲ ಇವನು ಸ್ವಲ್ಪ ನೆನೆಯೋದಕ್ಕೆ ಇಡ್ತೇನೆ. ಅದಾದಮೇಲೆ ನನ್ನ ಮಗಂದು ಇವತ್ತು ಯೂನಿಫಾರ್ಮ್ನು ವಾಶ್ ಮಾಡೋದದ, ಅದನ್ನು ವಾಶ್ ಮಾಡೋಕ್ಕಂದ್ರೆ ನೆನೆಯಾಕೆ ಇಡ್ತೇನೆ. ಆಮೇಲೆ ನಾನು ಯೂಶ್ವಲಿ ಸ್ಯಾಟರ್ಡೇನೇ ಏನು ಮಾಡ್ತೀನಿ, ಎಲ್ಲ ಮ್ಯಾಟ್ಸದು ಇರ್ತಾವಲ್ಲ, ಡೋರ್ ಮ್ಯಾಟ್ಸು ಅವನು ಎಲ್ಲ ವಾಶ್ ಮಾಡ್ಕೋತೀನಿ. ಹೆಚ್ಚಾಗಿ ನಾನು ಸ್ಯಾಟರ್ಡೇ ಈ ಎಲ್ಲ ಕೆಲಸ ಜಾಸ್ತಿ ಮಾಡ್ಕೋತೀನಿ. ಹೀಗಾಗಿ ಬಿಸಿನ ಅನ್ಬೋದು. ವೀಕ್ ಡೇಸ್ ಒಳಗೆ ನನಗೆ ಯೂನಿಫಾರ್ಮ್ ವಾಶ್ ಮಾಡೋದಾಯಿತು, ಮ್ಯಾಟ್ಸ್ ಎಲ್ಲ ವಾಶ್ ಮಾಡೋಕೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ಈ ಕೆಲಸ ಎಲ್ಲ ನಾನು ಸ್ಯಾಟರ್ಡೇ ಇಟ್ಕೊಂಡಿರ್ತೀನಿ. ಈಗ ಮಷಿನ್ಗೆಲ್ಲ ಲಿಕ್ವಿಡ್ ಹಾಕತ್ತೀನಿ. ಮಷಿನ್ ಆನ್ ಮಾಡಿ ಒಂದು ಸ್ವಲ್ಪ ಅದನ್ನು ಸೋಕ್ ಆಗುವಕ್ಕೆ ಬಿಡ್ತೇನೆ, ಅಂತಂದ್ರೆ ನೆನೆಯೋದಕ್ಕೆ ಬಟ್ಟೆನ. ಅದಾದ ಮೇಲೆ ಅದೊಂದು 2-3 ತಾಸು ನೆನೆದ ಆದಮೇಲೆ ಮಷಿನ್ನ ಸ್ಟಾರ್ಟ್ ಮಾಡ್ತೇನೆ. ಇಲ್ಲಿ ನೋಡ್ರಿ ಮಳೆ ಹೆಂಗೆ ಬರತ್ತದ, ಮಳೆಗಾಲ ಆಗಿಬಿಟ್ಟದ, ಅಷ್ಟು ಮಳೆ ಅದ. ಮಳೆ ಜೊತೆ ಚಳಿನೂ ಅದಪ್ಪ. ಏನೂ ಕೆಲಸ ಮಾಡಬಾರ್ದು, ಸುಮ್ಮನೆ ಕೂಡಬೇಕೇನೋ ಅನ್ನೋ ಲೆವೆಲ್ಗೆ ಅದ ಇವತ್ತಂತರೂ. ಆಮೇಲೆ ನನ್ನ ಸಲುವಾಗಿ ಸ್ಯಾಂಡ್ವಿಚ್ ಮಾಡಿಕೊಂಡೆ. ನೋಡ್ರಿ ಎಷ್ಟು ಮಸ್ತಾಗ್ಯಾವ. ಆ ಕಡೆ ಚಹಾನು ಮಾಡ್ಕೊಳಕ್ಕೆ ಇಟ್ಟೇನಿ. ಈಗ ಸ್ಯಾಂಡ್ವಿಚ್ ತಿಂತೇನಿ. ಮಸ್ತಾಗ್ಯಾವ, ಟೇಸ್ಟಿ ಭಾಳ ಆಗಿದ್ದು. ನೆಕ್ಸ್ಟ್ ಟೈಮ್ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇಲ್ಲಿ ಸ್ಯಾಂಡ್ವಿಚ್ ತಿನ್ನೋ ತನ ಚಹಾನು ಮಾಡೋಕೆ ಇಟ್ಟಿದ್ದೆ. ಚಹಾನು ರೆಡಿ ಆಗೈತಿ. ಇದಕ್ಕೇನಿದ್ರು ಹಾಲು ಹಾಕ್ಕೊಂಡು ಇನ್ನು ಬಿಸಿ ಮಾಡ್ಕೊಂಡು ಕುಡಿಯೋದಷ್ಟನ. ಥಂಡಿ ಒಳಗೆ ಚಹಾನು ಬೇಕು ಅನ್ನಿಸ್ತದಪ್ಪ. ಎಲ್ಲ ಚಹಾ ಕುಡ್ದಾಯಿತು, ಬ್ರೇಕ್ಫಾಸ್ಟ್ ಚಹಾ ಎಲ್ಲ ಆದಮೇಲೆ ಈಗ ಕೌಂಟರ್ ಟಾಪನ್ನ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡ್ಕೊಂಡು ಎಷ್ಟು ಅದಾವ ಅವೆಲ್ಲ ಪಾತ್ರೆನೂ ತೊಳ್ಕೊತೀನಿ. ಆಮೇಲೆ ಮಿಕ್ಕಿರೋದು ಕೆಲಸ ಆಗ್ತದೆ. ನಾನು ರೆಗ್ಯುಲರಾಗಿ ಕೌಂಟರ್ ಟಾಪ್ ನಾರ್ಮಲ್ ನಮ್ದೇನು ಲಿಕ್ವಿಡ್ ಸೋಪ್ ಇರ್ತೈತಲ್ಲ ಅದರಲ್ಲೇನ ವಾಶ್ ಮಾಡ್ತೀನಿ. ಈಗ ನೋಡ್ರಿ ಎಲ್ಲ ಕೌಂಟರ್ ಟಾಪ್ ಕ್ಲೀನ್ ಆದಮೇಲೆ ಹಿಂಗೆ ಕಾಣತೈತಿ. ಪಾತ್ರೆನೂ ತೊಳೆದಾಗ್ಯಾವ. ನೀಟಾಗಿರ್ಬೇಕು ಈ ಥರ. ಎಷ್ಟು ಚೆನ್ನಾಗಿ ಅನಿಸ್ತೈತಿ ನೋಡಕ್ಕೆ, ನಮ್ಗನ ಚೆನ್ನಾಗಿ ಅನಿಸ್ತೈತಿ, ಫ್ರೆಶ್ ಅನಿಸ್ತೈತಿ. ನೋಡ್ರಿ ಎಷ್ಟು ನೀಟಾಗಿ ಕಾಣತ್ತದ. ಬರೀ ಈಗ ನೆಕ್ಸ್ಟ್ದೇನು ಕೆಲಸ ನೋಡ್ಕೊಳ್ಳೋಣ. ಈಗ ನಾನು ಫ್ರಿಜ್ ಕ್ಲೀನ್ ಮಾಡೋಕ್ಕಿದ್ದೀನಿ. ಅಂತಂದ್ರೆ ಡೀಪ್ ಕ್ಲೀನ್ ಅಲ್ಲ, ಸಾರಿ, ಅವು ಬರೀ ವೆಜಿಟೇಬಲ್ಸದ್ದು ಏನು ಡ್ರಾವರ್ ಇರ್ತಾವಲ್ಲ ಅವನ್ನ ಕ್ಲೀನ್ ಮಾಡ್ತೀನಿ. ಅಂದರೆ ನಾವು ವೀಕ್ಲಿ ಒನ್ಸ್ ಏನು ತರ್ತೇವಲ್ಲ ವೆಜಿಟೇಬಲ್ಸ್, ಅದಕ್ಕೆ ಚೆಕ್ ಮಾಡ್ತೇನೆ ಏನೇನದಾವೆ ಏನೇನಿಲ್ಲ ಅಂತ. ಹಂಗೆ ಡ್ರಾವರ್ನ ಕ್ಲೀನ್ ಮಾಡಿ ಇಡ್ತೇನೆ. ಇಲ್ಲಿ ನೋಡ್ಬೋದು ನೀವು 2 ಡ್ರಾವರ್ನ ತೊಳೆದು ಇಟ್ಟಿದ್ದೀನಿ. ಅಂದ್ರೆ ಸಂಡೇ ನಮಗೆ ವೆಜಿಟೇಬಲ್ಸ್ ತರಾಕ ಚೆನ್ನಾಗಿರ್ತದೆ, ಏನದ ಏನಿಲ್ಲ ಅಂತ ಒಂದು ಸಲ ಚೆಕ್ ಮಾಡಿ ಇಟ್ರೆ.
ಆಮೇಲೆ ನನಗೆ ಭಾಳಷ್ಟು ಕಮೆಂಟ್ಸ್ ಬಂದಿದ್ದು ನಿಮ್ಮದು ಫ್ರಿಜ್ ಬಗ್ಗೆ ಡೀಟೇಲ್ಸ್ ಆಗಿ ವಿಡಿಯೋ ಮಾಡಿರಿ ಹೇಳ್ರಿ ಅಂಥೇಳಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡ್ತೀನಿ. ಯಾವ ಬ್ರ್ಯಾಂಡ್, ಎಷ್ಟು ಲೀಟರ್ಸ್, ಆಮೇಲೆ ಏನು ಫೀಚರ್ಸ್ ಅದಾವಂತ ಖಂಡಿತ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಅದ್ರದ್ದು ಸಪ್ರೇಟನ್ನು ವಿಡಿಯೋ ಮಾಡ್ತೀನಿ. ನನಗೆ ಅದ್ರದ್ದು ಸಪ್ರೇಟ್ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಹೀಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಪ್ರೇಟ್ ವಿಡಿಯೋ ಮಾಡಿ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಈಗ ಅದ್ರ ಜೊತೆಗೆ ಫ್ರಿಜ್ನ ನಾನು ಕ್ಲೀನ್ ಮಾಡ್ತೀನಿ ಅಂದೆಲ್ಲ, ಮೇಲಿಂದ ಎಲ್ಲ ಕೋಲಿನ ಹಚ್ಚಿನೂ ಕ್ಲೀನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಇವೆಲ್ಲ ಫ್ರಿಜ್ ಮ್ಯಾಗ್ನೆಟ್ಸ್ ತೆಗಿಬೇಕು. ನನಗೆ ಫ್ರಿಜ್ ಮ್ಯಾಗ್ನೆಟ್ಸ್ದ ಭಾಳ ಹುಚ್ಚದ. ಎಲ್ಲಿ ಹೋದಲ್ಲೆಲ್ಲ ಕಲೆಕ್ಷನ್ಸ್ ತೊಗೊಂಡು ಬಂದಿರ್ತೇನೆ ನಾನು. ತಿರುಪತಿಯಿಂದ ತಂದಿರೋದು ಅದಾವ, ಗೋವಾದಿಂದ ತಂದಿರೋದು ಅದಾವ, ಪಾಂಡಿಚೇರಿಯಿಂದ ತಂದಿರೋ ಅದಾವ, ಮೈಸೂರದಿಂದ ತಂದಿರೋದು, ಆಮೇಲೆ ಇಲ್ಲೇ ಬೆಂಗಳೂರದ್ದು ಒಂದದ. ಹೀಗಾಗಿ ಕಲೆಕ್ಷನ್ಸ್ ಮಾಡಿಡ್ತೇನೆ ನಾನು. ನಂಗೆ ಭಾಳ ಇಷ್ಟ ಇದು ಫ್ರಿಜ್ ಮ್ಯಾಗ್ನೆಟ್ಸ್. ಚೆನ್ನಾಗೂ ಕಾಣಿಸ್ತದ, ನೋಡಾಕ ಒಂಥರ ಟ್ರೆಂಡಿ ಇರ್ತದ. ಈಗ ಅವನ್ನೆಲ್ಲ ತೆಗೆದಾದ್ಮೇಲೆ ಫ್ರಿಜ್ದ ಮೇಲಿಂದೆಲ್ಲ ಪೋರ್ಷನ್ನ ಕ್ಲೀನ್ ಮಾಡ್ತೀನಿ ಕೋಲಿನ ಹಚ್ಕೊಂಡು. ವಾರಕ್ಕೊಂದು ಸಲ ಈ ಥರ ಮಾಡೋದ್ರಿಂದ ಫ್ರಿಜ್ಜೂ ಆರ್ಗನೈಸ್ ಇರ್ತದೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತದೆ. ಅದಕ್ಕೆ ಇವೆಲ್ಲ ಸ್ಯಾಟರ್ಡೇನ ನಾನು ಇಟ್ಕೊಳ್ಳೋದು ಕೆಲಸಗಳನ್ನ. ಆವಾಗ ನನಗೆ ಟೈಮ್ ಸಿಗ್ತೈತಿ. ಈಗ ನೋಡ್ರಿ ಎಲ್ಲ ಕಡೆ ಕೋಲಿನ ಹಚ್ಕೊಂಡು ಕ್ಲೀನ್ ಮಾಡ್ತೀನಿ. ಈ ಥರ ಆವಾಗವಾಗ ಕ್ಲೀನ್ ಮಾಡ್ಕೊತ ಇರಬೇಕು. ಇಲ್ಲ ಅಂತಂದ್ರೆ ಅದ್ರ ಮೇಲೆ ಎಲ್ಲ ನಮ್ಮದು ಕೈಯಿಂದ ಹಿಡಿದಿರ್ತೇವಲ್ಲ ಎಲ್ಲ ಕಲಿ ಬೀಳ್ತಾವೆ. ಸಮ್ಟೈಮ್ಸ್ ಆಯಿಲ್ದೂ ಕಲಿ ಇರ್ತಾವೆ. ಸೊ ಅವನ್ನೆಲ್ಲ ಕ್ಲೀನಾಗಿ ಮಾಡ್ಕೊಂಡ್ರೆ ಫ್ರೆಶ್ ಅನ್ನಿಸ್ತೈತಿ, ನೋಡೋಕೆ ಚೆನ್ನಾಗೂ ಅನ್ನಿಸ್ತದೆ. ನಮ್ಗೆ ನೆಕ್ಸ್ಟ್ ಕೆಲಸನೂ ಕಮ್ಮಿ ಇರ್ತದೆ. ಯಾವಾಗ ಒಂದು ಸಲ ವಾರಕ್ಕೊಂದ್ಸಲ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಅನ್ನಿಸ್ತದೆ. ನೋಡ್ರಿ ಹಿಂಗೆ ಇರ್ತದೆ ಸ್ಯಾಟರ್ಡೆ ಕೆಲಸ. ಇಲ್ಲ ಅಂದ್ಕೊಂಡ್ರು ಏನಾರು ಒಂದು ಕೆಲಸ ಇರತ್ತದನ ನಮ್ಮ ಲೇಡೀಸಿಗೆ, ಹೌಸ್ ವೈಫ್ಗೆ ತಪ್ಪಿದ್ದಲ್ಲ. ಅದ್ರೊಳಗೆ ನಾನಂತರೂ ಹುಡುಕಿ ಕೆಲಸಗಳನ್ನ ತೆಗಿತೇನೆ. ಯಾಕಂತಂದ್ರೆ ನನಗೆ ಟೈಮ್ ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ಏನಾರ ಮಾಡ್ಕೊತಾನೆ ಇರಬೇಕು ಕೆಲಸ ಅನ್ನಿಸ್ತದೆ. ಹೀಗಾಗಿ ಸೊ ನೋಡ್ರಿ ಈಗ ನೀಟಾಗಿ ಎಲ್ಲ ಕಡೆ ಫ್ರಿಜ್ಜಿಗೆ ಕೋಲಿನ ಹಚ್ಚಿ ಕ್ಲೀನಾಗಿ ಮಾಡ್ಕೊಳತ್ತೀನಿ. ಇದು ಸ್ವಲ್ಪ ಫ್ರಿಜ್ ದೊಡ್ಡದಿರೋದ್ರಿಂದ ಒಂದು ಸ್ವಲ್ಪ ಟೈಮ್ನು ಜಾಸ್ತಿ ತೊಗೋತೈತಿ ಕ್ಲೀನ್ ಮಾಡೋಕ್ಕಾಯ್ತು. ಆಮೇಲೆ ಇದನ್ನು ನನ್ನ ಡ್ರೀಮ್ ಫ್ರಿಜ್ನ ಅಂತ ಹೇಳಬಹುದು. ನನಗೆ ಭಾಳ ಆಸೆ ಇತ್ತು ಇದೇ ಥರ ಫ್ರಿಜ್ ತೊಗೋಬೇಕಂಥೇಳಿ. ಹೀಗಾಗಿ ಭಾಳ ವೇಟ್ ಮಾಡಿ ತೊಗೊಂಡಿದ್ದೇನೆ ನಾನು. ಮೊದಲ ನನ್ನ ಕಡೆ ಸಿಂಗಲ್ ಡೋರ್ ಇತ್ತು, 180 ಲೀಟರ್ಸ್ ಕೆಪಾಸಿಟಿದು. ಅದು ಬರ್ತಾ ನಮ್ಗೆ ಚಿಕ್ಕದಾಕೊಂತ ಬಂತು. ಆಮೇಲೆ ಇದು ಥರ ತೊಗೋಬೇಕಂತ ಹೇಳಿ ಭಾಳ ವೇಟ್ ಮಾಡಿದೆ. ಯಾಕಂದ್ರೆ ಒಟ್ಟಿಗೆನ ಇಷ್ಟು ದೊಡ್ಡ ಫ್ರಿಜ್ ಇಷ್ಟು ಬಜೆಟ್ ಹಾಕಿ ತೊಗೊಳೋದಾಗೋದಿಲ್ಲ. ಹಾಗಾಗಿ ವೇಟ್ ಮಾಡಿದೆ. ಈ ಮನೆಗೆ ಅಂದರೆ ನಮ್ದು ಇದೇನು ಸ್ವಂತ ಫ್ಲ್ಯಾಟ್ ಅದಲ್ಲ, ಇಲ್ಲಿ ಬಂದು ಆಲ್ಮೋಸ್ಟ್ 2 ವರ್ಷಕ್ಕೆ ನಾನು ಇದನ್ನು ತೊಗೊಂಡೆ. ಒಂಥರ ಗಿಫ್ಟ್ ಅಂತ ಹೇಳ್ಬೋದು. ಹಸ್ಬೆಂಡ್ ಇದನ್ನು ನನಗೆ ಆ್ಯಸ್ ಅ ಗಿಫ್ಟ್ ಅಂತಲೇ ಕೊಟ್ಟಾರ. ಒಂಥರ ಸರ್ಪ್ರೈಸ್ ಗಿಫ್ಟನ್ನು ಅಂತ ಹೇಳ್ಬೋದು. ಈಗ ಎಲ್ಲ ಕ್ಲೀನ್ ಆದಮೇಲೆ ಫ್ರಿಜ್ ಮ್ಯಾಗ್ನೆಟ್ಸ್ನ ಜೋಡ್ಸಾತೀನಿ. ನಾನು ಯಾವಾಗಲೂ ಹೇಳ್ತಿರ್ತೇನಲ್ಲ, ನಾನೆಲ್ಲ ಒಂದು ಲಿಸ್ಟ್ ಔಟ್ ಮಾಡಿಟ್ಟಿರ್ತೇನೆ ಏನು ಮೆನು ಮಾಡಬೇಕು ಅಂಥೇಳಿ, ಅಥವಾ ಏನು ಖಾಲಿಯಾಗಿರ್ತೈತೆ ಅದನ್ನು ಒಂದು ಕಡೆ ಬರೆದಿಡ್ತೇನಂತ. ಅಲ್ಲಿ ಕಾಣತ್ತದಲ್ಲ ಅದ ಬುಕ್ಲೆಟ್ ನೋಡ್ರಿ, ಫ್ರಿಜ್ ಮ್ಯಾಗ್ನೆಟ್ ಅದು. ಅಲ್ಲಿ ಅದ್ರ ಜೊತೆಗೆ ಒಂದು ಪೆನ್ಸಿಲ್ನು ಕೊಟ್ಟಾರ, ಅಮೆಝಾನ್ದಿಂದ ತರಿಸಿದ್ದೇನೆ ನಾನು. ಭಾಳ ಹ್ಯಾಂಡಿ ಇರ್ತದೆ. ಅದ್ರ ಮೇಲೆ ಎಲ್ಲ ನಾವು ಬರೆದಿಡ್ಬೋದು. ಆಮೇಲೆ ಡಿಮಾರ್ಟಿಗೆ ಎಲ್ಲ ಹೋಗುವಾಗ ಅಥವಾ ವೆಜಿಟೇಬಲ್ಸ್ಗೆ ಏನಾದರೂ ಹೋಗುವಾಗ ಅದ್ರ ಮೇಲೆ ಬರೆದಿಟ್ಟಿರ್ತೇನಲ್ಲ, ಒಂದು ಸಲ ಚೆಕ್ ಮಾಡಿ ಹೋಗ್ತೀನಿ. ಸೊ ನೆನಪು ಬರ್ತದೆ. ಒಂದು ಸಲ ಮರ್ತು ಬಿಡ್ತೇವೆ ನಾವು ಏನು ತರಬೇಕು ಏನಿಲ್ಲ ಅಂಥೇಳಿ, ಅಥವಾ ಏನು ಖಾಲಿಯಾಗಿರ್ತೈತೆ ಅದನ್ನು ಮರ್ತು ಹೋಗಿರ್ತೀವಿ. ಹಿಂಗೆ ಬರೆದಿಟ್ರೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತದೆ. ಈಗ ಅವನ್ನೆಲ್ಲ ಜೋಡಿಸ್ಕೊಳತ್ತೇನೆ ನಾನು. ಅದೆಲ್ಲ ಕೆಲಸ ಮುಗಿದಾದ್ಮೇಲೆ ಈಗ ನಾನು ನನ್ನ ಮಗನ ರೂಮಿಗೆ ಬಂದೆ. ಅವನದು ಒಂದು ಸ್ವಲ್ಪ ವಾರ್ಡ್ರೋಬ್ ಕ್ಲೀನ್ ಮಾಡೋಣಂತ. ಕ್ಲೀನ್ ಅಂತಂದ್ರೆ ಆರ್ಗನೈಸ್ ಮಾಡಿ ಇಡೋಣಂತ. ಹೆಂಗಂದ್ರೆ ಹಂಗೆ ಬಿಸಾಕಿರ್ತಾನೆ ಅವ ಜಾಕೆಟ್ಸ್, ಸ್ವೆಟರ್ಸ್ ಅವನ್ನೆಲ್ಲ ತೊಗೊಂಡು ಹೆಂಗಂದ್ರೆ ಹಂಗೆ ಇಟ್ಟಿರ್ತಾನೆ. ಈಗ ಅವನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಇಡ್ತೇನೆ. ಅದಾದಮೇಲೆ ಅವನ ಬುಕ್ಸ್ನು ಹಂಗಂದ್ರೆ ಹಂಗೆ ಬಿಟ್ಟಿರ್ತಾನೆ, ಚೆನ್ನಾಗಿ ಇಟ್ಕೊಳ್ಳೋದಿಲ್ಲ. ಅಂದ್ರೆ ಅವ್ಗೆ ಟೈಮ್ ಸಿಗೋದಿಲ್ಲ ಅವನ್ನೆಲ್ಲ ನೀಟಾಗಿ ಇಟ್ಕೊಳಕ್ಕೆ. ಬುಕ್ಸ್ನು ಹೆಂಗಂದ್ರೆ ಅಲ್ಲಿ ಇಟ್ಬಿಟ್ಟಿರ್ತಾನೆ. ಆ ಬುಕ್ಸ್ನು ಆಯಿತು ನಾನು ಎಲ್ಲ ಜೋಡಿಸಿಡ್ತೀನಿ. ಪ್ರತಿ ವಾರ ಒಂದು ಕಡೆ ಟೆಕ್ಸ್ಟ್ ಬುಕ್ಸ್ ಇಡ್ತೀನಿ, ಒಂದು ಕಡೆ ಫೇರ್ ಬುಕ್ಸ್ ಇಡ್ತೀನಿ, ರಫ್ ನೋಟ್ಸ್ ಒಂದು ಕಡೆ ಎಲ್ಲ ಮಾಡಿ ನೀಟಾಗಿ ಅದನ್ನು ವಾರ್ಡ್ರೋಬ್ನ ಕ್ಲೀನ್ ಮಾಡಿ ಇಡ್ತೀನಿ. ಇದು ಅವಾಗವಾಗ ನಾವು ಈ ಥರ ಮಾಡ್ಕೊತ ಇದ್ರೆ ಒಂದೇ ಸರಿ ಕ್ಲೀನ್ ಮಾಡೋ ಬರ್ಡನ್ ನಮಗೆ ಇರುವುದಿಲ್ಲ. ಅವಾಗರ ಹಬ್ಬ ಎಲ್ಲ ಇದ್ದಾಗದು ಕ್ಲೀನೇ ಇರ್ತೈತಿ. ಸ್ವಲ್ಪ ಮೇಲಿನ ಮೇಲೆ ಮಾಡ್ಕೊಂಡ್ರೆ ಸಾಕು. ನೋಡ್ರಿ ಅಲ್ಲಿಯೂ ನಾನು ಒಂದು ಸ್ವಲ್ಪ ಕೋಲಿನೆಲ್ಲ ಹಚ್ಕೊಂಡು ಕ್ಲೀನಾಗಿ ಒರೆಸ್ಕೊಳತ್ತೀನಿ ಎಲ್ಲ ಕಡೆ. ಆಮೇಲೆ ಈಗ ಅವನ್ನ ಟೆಕ್ಸ್ಟ್ ಬುಕ್ಸ್ ಎಲ್ಲ ಸೆಪ್ರೇಟ್ ಮಾಡತ್ತೀನಿ. ಒಂದು ಕಡೆ ಟೆಕ್ಸ್ಟ್ ಬುಕ್ಸ್, ಒಂದು ಕಡೆ ನೋಟ್ ಬುಕ್ಸ್, ಅವನೇನೇನು ಅದಾವಲ್ಲ ಅವೆಲ್ಲ ಸಪ್ರೇಟ್ ಮಾಡಿ ಇಡತ್ತೀನಿ. ಅವು ಎಲ್ಲಂತ ಅಂದ್ರೆ ಅಲ್ಲೇ ತಂದು ಇಟ್ಬಿಡ್ತಾನೆ. ಸೊ ಅದು ಕೆಲಸ ನಂದೇ ಇರ್ತದೆ. ಮುಂದೆ ಫ್ಯೂಚರಾಗ ಅವು ಮಾಡ್ಕೋತಾನೆ. ಈಗ ಅವ್ಗೆ ಟೈಮ್ ಇಲ್ಲ ಇವೆಲ್ಲ ಮಾಡೋಕ್ಕೆ. ಹೀಗಾಗಿ ಈಗ ನೋಡ್ರಿ ಅವನ್ನೆಲ್ಲ ನಾನು ಜೋಡಿಸಿಡತ್ತೇನೆ. ಅವ್ನಿಗೆ ಗೊತ್ತಿರ್ತದೆ ನಾನು ಇಟ್ಟಿರ್ತೇನೆ ಅಂಥೇಳಿ. ಅಲ್ಲಿಂದ ಅವ ಕರೆಕ್ಟಾಗಿ ತೊಗೊತಾನೆ. ನಾನು ಕರೆಕ್ಟಾಗಿ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತೀನಿ. ಸೊ ಅವ್ನಿಗೆ ಗೊತ್ತದ ನಾ ಎಲ್ಲೆಲ್ಲಿ ಯಾವ್ಯಾವ ಇಟ್ಟಿರ್ತೇನೆ ಅಂಥೇಳಿ ಅವೆಲ್ಲ ಅವನ್ನ ತೊಗೊತಾನೆ.
ಅದ್ರ ಜೊತೆಗೆ ಒಂದು ಸ್ಟಡಿ ಟೇಬಲ್ ಅದೆಲ್ಲನೂ ಒಂದು ಸ್ವಲ್ಪ ಕೋಲಿನ ಹಚ್ಚಿ ಕ್ಲೀನ್ ಮಾಡಿಬಿಡ್ತೀನಿ ನಾನು ಎವ್ರಿ ಸ್ಯಾಟರ್ಡೆ ಇಷ್ಟೇ ಕ್ಲೀನಿಂಗ್ ಮಾಡ್ತೀನಿ ಅನ್ನೋದಾದ್ರೆ ವಾಸ್ತು ಪ್ರಕಾರ ನಾವು ಸ್ಯಾಟರ್ಡೇನ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು. ಅಂದ್ರೆ ಧೂಳು ಜಾಡಿಸ್ಕೊಳ್ಳೋದಾಗಿರ್ಬೋದು, ಏನಾರು ನಮ್ಮದು ಸಪ್ರೇಟ್ ಕ್ಲೀನಿಂಗ್ ಎಲ್ಲ ಇರ್ತಾವಲ್ಲ ಅವನ್ನೆಲ್ಲ ನಾವು ಸ್ಯಾಟರ್ಡೇನ ಮಾಡ್ಕೋಬೇಕು. ಈಗ ನಾನು ಮೇಲೆ ಇದೆಲ್ಲ ಜೇಡ್ರ ಬಲೆ ಎಲ್ಲ ಇರ್ತಾವಲ್ಲ ಅವನ್ನೆಲ್ಲ ತೆಗ್ಯಾತೇನೆ. ಒಂದು ಪೊರ್ಕೆ ತೊಗೊಂಡು ಇದು ಮೇಲಿಂದ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂತಂದ್ರೆ ನಾನು ಕೈಯೊಳಗೆ ಕ್ಯಾಮ್ರಾ ಹಿಡ್ಕೊಂಡು ಆಮೇಲೆ ಇನ್ನೊಂದು ಕಡೆ ಕ್ಲೀನ್ ಮಾಡ್ಕೊಳತ್ತಿದ್ದೆ. ಸೊ ವಿಡಿಯೋ ಅಷ್ಟೊಂದು ಸರಿಯಾಗಿ ಬಂದಿಲ್ಲ. ನಾನು ಆಗಲೇ ಹೇಳ್ದಂಗೆ ಎಲ್ಲ ಕ್ಲೀನಿಂಗ್ ಏನಿರ್ತೈತಲ್ಲ ಇದು ಜೇಡ್ರ ಬಲೆ ಎಲ್ಲ ತೆಗೆಯೋದು ಕ್ಲೀನ್ ಮಾಡ್ಕೊಳ್ಳೋದು ಮನೆ ಸ್ಯಾಟರ್ಡೇ ಮಾಡೋದು ಭಾಳ ಒಳ್ಳೆಯದು. ಹಾಗಾಗಿ ನಾನು ಪ್ರತಿ ಸ್ಯಾಟರ್ಡೇ ಮಾಡ್ತೀನಿ. ಹೀಗಾಗಿ ನಂದು ಮನೆ ಯಾವಾಗಲೂ ಏನು ಅಷ್ಟು ಗಲೀಜು ಆಗೋದೇ ಇಲ್ಲ. ಹಬ್ಬದು ಬಂದಾಗ ನನಗೆ ಅಷ್ಟು ಡೀಪ್ ಕ್ಲೀನ್ ಮಾಡೋದು ಹತ್ತೋದಿಲ್ಲ, ಈಸಿ ಇರ್ತದ ಮಾಡೋದು. ಒಂದು ಮೂಲೆ ಬಿಡೋದಿಲ್ಲ, ಒಂದು ರೂಮ್ ಬಿಡೋದಿಲ್ಲ. ನಾನು ಎಲ್ಲ ರೂಮ್ಸ್ ಆಯಿತು, ಯುಟಿಲಿಟಿ ಆಯಿತು, ಹೊರಗಿಂದ ಎಂಟ್ರೆನ್ಸ್ ಆಯಿತು ಎಲ್ಲನೂ ಕ್ಲೀನ್ ಮಾಡ್ತೀನಿ. ಮನೆ ಯಾವಾಗಲೂ ಫ್ರೆಶ್ ಆಗಿರ್ತದೆ, ಕ್ಲೀನಾಗಿರ್ತದೆ, ಆಮೇಲೆ ನೀಟಾಗಿರ್ತದೆ. ಇಲ್ಲಿ ನೋಡ್ರಿ ಎಲ್ಲ ಮೂಲೆನೂ ಕ್ಲೀನ್ ಮಾಡತ್ತೇನೆ ನಾನು. ಇದಕ್ಕೆ ನನಗೊಂದು ತಾಸು ತೊಗೋತದ ಸ್ಯಾಟರ್ಡೇ. ಹೀಗಾಗಿ ಭಾಳ ಲೇಟ್ ಆಗಿಬಿಡ್ತದೆ ಸ್ಯಾಟರ್ಡೇ. ಇದ್ರೊಳಗೆ ನಾನು ಬ್ಯುಸಿ ಇರ್ತೀನಿ. ಈಗ ನೋಡ್ರಿ ನಾನು ಕಿಚನ್ ಯುಟಿಲಿಟಿ ಒಳಗೂ ಬಂದೇನಿ. ಇದೇನು ಗ್ರಿಲ್ಸ್ ಇರ್ತಾವಲ್ಲ ಅಲ್ಲಿನೂ ಜೇಡ್ರ ಬಲೆ ಎಲ್ಲ ಇರ್ತದೆ, ಅದನ್ನೆಲ್ಲ ತೊಗೊಳತ್ತೇನಿ. ಈ ಥರ ನಾವು ಮಾಡೋದ್ರಿಂದ ಮನೇನೂ ಕ್ಲೀನ್ ಇರ್ತದೆ, ಚೆನ್ನಾಗೂ ಅನ್ನಿಸ್ತದೆ. ಇಲ್ಲಿ ನೋಡ್ರಿ ಆ ಕಡೆನೂ ಹೋಗಿ ಯುಟಿಲಿಟಿ ಒಳಗೂ ನಾನು ಆ ಕಡೆನೂ ಹೋಗಿ ಎಲ್ಲ ಮಾಡತ್ತೀನಿ. ಆಮೇಲೆ ನನ್ನ ಕಡೆ ಇದು ಡಸ್ಟಿಂಗ್ ಮಾಡೋದು ಸ್ಟಿಕ್ ಇತ್ತು, ಅದು ಮುರಿದು ಹೋಗೈತಿ. ಹೀಗಾಗಿ ಇದೊಂದು ಪೊರ್ಕೆ ತೊಗೊಂಡು ಮಾಡತ್ತೀನಿ. ಈ ಪೊರ್ಕೆ ಅದು ಡಸ್ಟಿಂಗ್ ಮಾಡೋಕ್ಕಂತನೇ ಇಟ್ಟಿದ್ದೀನಿ, ಬೇರೆ ಯಾವುದಕ್ಕೂ ಉಪಯೋಗಿಸೋದಿಲ್ಲ ನಾನು. ಸ್ವಲ್ಪ ಲ್ಯಾಡ್ರ್ ತೊಗೊಂಡು ಮಾಡಬಹುದು, ಬಟ್ ಕೈಗೆ ಎಟಕ್ತೈತೆ ಅಂತ ಹೇಳಿ ನಾನು ಹಂಗೆ ಮಾಡತ್ತೀನಿ. ಲ್ಯಾಡ್ರ್ ತೊಗೊಂಡು ಮಾಡಿದರೆ ಇನ್ನೂ ಈಸಿ ಇರ್ತದೆ. ನೋಡ್ರಿ ಹಿಂಗಿತ್ತು ನಂದು ಕೆಲಸ ಇವತ್ತು. ಇಷ್ಟೊತ್ತಾಯಿತು. ಇದೆಲ್ಲ ಮಾಡೋಷ್ಟಿಗೆ ನನಗೆ 12 ಗಂಟೆ ಆಗ್ತದೆ. 9 ಗಂಟೆಗೆ ಸ್ಟಾರ್ಟ್ ಮಾಡ್ರು 12 ಗಂಟೆ ಆಗೇ ಆಗ್ತದೆ. ಈಗ ನಾನು ನೋಡ್ರಿ ಇಡೀ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಬಂದೆ. ಒಂದು ಕಡೆ ತೊಗೊಂಡು ಬರ್ತೇನೆ, ಆಮೇಲೆ ಅಲ್ಲಿಂದನೇ ಎಲ್ಲ ತುಂಬಿಕೊಂಡು ಕಸ ಡಸ್ಟ್ಬಿನಿಗೆ ಹಾಕ್ತೀನಿ. ಇದಾದಮೇಲೆ ಇನ್ನೇನು ನೆಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಳ್ಳೋದು ಅಷ್ಟೇ. ಸೊ ನೋಡ್ರಿ ಈಗ ನಾನು ನೆಲ ಒರೆಸೋಕೆ ನೀರು ತೊಗೊಳತ್ತೀನಿ. ಆ ನೀರಿಗೆ ನಾನು ನಿಮ್ಗೆ ಯಾವ್ದು ಬೇಕಾದ ಫಿನೈಲ್ ಹಾಕೋಬಹುದು. ನಾನಿಲ್ಲೇ ಪತಂಜಲಿದು ಹಾಕ್ಕೊಳತ್ತೀನಿ. ನಾನು ಪತಂಜಲಿದ ಯೂಸ್ ಮಾಡೋದು ಯಾವಾಗಲೂ. ಅದ್ರ ಜೊತೆಗೆ ಉಪ್ಪು ಹಾಕೋಬಹುದು. ಫ್ರೈಡೇ ಮತ್ತು ಟ್ಯೂಸ್ಡೇ ಉಪ್ಪು ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು, ಒಳ್ಳೆಯದು. ಇವತ್ತು ಸ್ಯಾಟರ್ಡೇ ಅದ, ನಾನು ಇನ್ನೇನು ಹಾಕಿ ಕ್ಲೀನ್ ಮಾಡಿದ್ದೆ ಅಂತ ಹೇಳಿ ಇವತ್ತೇನು ಹಾಕಿಲ್ಲ. ಅದ್ರ ಜೊತೆಗೆ ಒಂದು 2-3 ಡ್ರಾಪ್ಸ್ ಶಾಂಪೂ ಹಾಕ್ಕೊಳತ್ತೀನಿ. ಇದು ಹಾಕೊಳ್ಳೋದ್ರಿಂದ ಸ್ಮೆಲ್ನೂ ಚೆನ್ನಾಗಿ ಬರ್ತದೆ, ಆಮೇಲೆ ಫ್ಲೋರ್ ಕ್ಲೀನಾಗಿ ಬರ್ತದೆ. ಸೊ ನೋಡ್ರಿ ಇವತ್ತಿನ ಈ ಬ್ಯುಸಿ ರುಟೀನ್ ನಂದು ಹಿಂಗಿತ್ತು. ನಿಮಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ? ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಬೇರೆ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.